ನಮಸ್ಕಾರ ವೀಕ್ಷಕರೇ, ಇದೊಂದು ಡೆಡ್ಲಿ ಮರ್ಡರ್ ಸ್ಟೋರಿ. ಆ ಮರ್ಡರ್ ಕೇಸನ್ನು ತಿರುಚಿದಂತಹ ಪ್ರಕರಣ ಯಾವ ರೀತಿ ಇದೆ ಅಂತಂದರೆ, ನಿಜಕ್ಕೂ ಅವಳು ಹೆಣ್ಣ ಅಥವಾ ಮಾಸ್ಟರ್ ಮೈಂಡ್ ಕಿಲ್ಲರ ಅನ್ನುವಂತಹ ಒಂದು ಸಂಶಯ ಎದುರಾಗ್ತದೆ. ಇಡೀ ಸ್ಟೋರಿಯನ್ನು ಕಂಪ್ಲೀಟಾಗಿ ನೀವು ಕೂತು ನೋಡಬೇಕಾಗ್ತದೆ. ಖಂಡಿತವಾಗ್ಲೂ ಆಕೆ ಮಾಡಿದಂತಹ ಪ್ಲ್ಯಾನ್. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ವೈದ್ಯೋ ನಾರಾಯಣೋ ಹರಿ ಅಂತ ಅಂತೀವಿ. ವೈದ್ಯರನ್ನು ನಾವು ದೇವರಿಗೆ ಹೋಲಿಸ್ತೀವಿ. ಆದರೆ ಅದೇ ವೈದ್ಯರು ಒಂದು ಕೊಲೆ ಕೇಸನ್ನು ತಿರುಚಲಿಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು, ಸಹಕಾರ ಕೊಟ್ಟಿರುವಂಥದ್ದು ವೈದ್ಯ ಲೋಕಕ್ಕೆ ನಾಚಿಕೆಗೇಡಿನ ಸಂಗತಿ. ಎಸ್, ಒಂದು ರಸ್ತೆ ಅಪಘಾತ, ಒಂದು ಆಸ್ಪತ್ರೆ, ಒಂದು FSL ವರದಿ ಮತ್ತು 2 ಕೋಟಿ ರೂಪಾಯಿ ವಿಮೆ ಹಣ. ಈ ಎಲ್ಲವೂ ಸೇರಿ ಕರ್ನಾಟಕದ ಅತ್ಯಂತ ಶಾಕಿಂಗ್ ಕೊಲೆ ಪ್ರಕರಣವೊಂದನ್ನು ಬಯಲಿಗೆಳೆದಿದೆ. ಮೊದಲಿಗೆ ಎಲ್ಲರೂ ಇದನ್ನ ಸಾಮಾನ್ಯ ರಸ್ತೆ ಅಪಘಾತ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಲೇ ಭಾವಿಸಿದ್ರು. ಆದರೆ ತನಿಖೆ ಮುಂದುವರೆದಂತೆ ಹೊರಬಿದ್ದಿದ್ದು ಮಾತ್ರ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ಗಳನ್ನೇ ಮೀರಿಸುವಂತಹ ಸ್ಟೋರಿ. ಪತ್ನಿ, ಪ್ರಿಯಕರ, ಆಸ್ಪತ್ರೆ ಸಿಬ್ಬಂದಿ, FSL ಅಧಿಕಾರಿಗಳು, ಹೀಗೆ ಅನೇಕರು ಸೇರ್ಕೊಂಡು ಮಾಜಿ ಸೈನಿಕನ ಸಾವನ್ನ ಸಹಜ ಸಾವು ಅಂತ ಬಿಂಬಿಸೋಕೆ ಯತ್ನಿಸಿದ್ರು. ಆದರೆ ಈಗ ಆರೋಪ ಸಾಬೀತಾಗಿದೆ, ಅವರೆಲ್ಲರೂ ಕೂಡ ಜೈಲು ಸೇರಿದ್ದಾರೆ. ಹಾಗಾದ್ರೆ ಮಾಜಿ ಸೈನಿಕ ಸಂದೀಪ್ ಕೊಲೆ ಹೇಗಾಯಿತು? ಇದರ ಅಸಲಿ ಕತೆ ಏನು? ಎಸ್, ಬನ್ನಿ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುಕ್ಕೇರಿ ತಾಲೂಕಿನ ಗೋಡೆಗೇರಿ ಗ್ರಾಮದ ನಿವಾಸಿ ಸಂದೀಪ್ ಮಂಜರ್ಗಿ 17 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತಹ ವೀರ ಯೋಧ ಊರಿಗೆ ಮರಳಿದ್ದ. ಸಂದೀಪ್ ಮಂಜರಗಿ ಊರಿಗೆ ಬಂದ ಮೇಲೆ ಹೊಸ ಜೀವನವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಇದ್ದಂತಹ ವ್ಯಕ್ತಿ. ಈತನಿಗೆ ಪುಂಡಲೀಕ ಡೊಂಗಲ್ ಅನ್ನುವಾತ ಪರಿಚಯ ಆಗ್ತಾನೆ. ಈ ಕೇಸಿನ ಪ್ರಮುಖ ಆರೋಪಿಗಳಲ್ಲಿ ಒಬ್ಬ. ಇಬ್ರು ಸೇರಿ ಹಿಡ್ಕಲ್ಡ ಡ್ಯಾಮ್ ಸಮೀಪ ಹೋಟೆಲ್ ಒಂದನ್ನ ವ್ಯವಹಾರ ಆರಂಭಿಸ್ತಾರೆ. ಈ ಪುಂಡಲೀಕ ಏನಿದಾನೆ, ಇವನು ಎಗ್ ರೈಸ್ ಮಾಡುವಂಥವನು. ಎಲ್ಲಿಯ ಸೈನಿಕನ ಪತ್ನಿ ಎಗ್ ರೈಸ್ ಮಾಡುವಂಥ ಪುಂಡಲೀಕ ಎಲ್ಲಿ ಅನೈತಿಕ ಸಂಬಂಧವನ್ನು ಬೆಳೆಸ್ತಾರೆ. ಯಾವಾಗ ಪರಿಚಯ ಆಗುತ್ತೋ, ಇವರಿಬ್ಬರ ಪರಿಚಯದ ಮೂಲಕ ಸುಮಾ ಪ್ರಮುಖ ಆರೋಪಿ ಸುಮಾಗೆ ಪುಂಡಲೀಕನ ಪರಿಚಯ ಆಗುತ್ತೆ. ಇಬ್ರು ಕೂಡ ಹೋಟೆಲ್ ಬಿಸ್ನೆಸ್ ವಿಚಾರವಾಗಿ ಏನು ಸಂದೀಪ್ ಹಾಗೂ ಪುಂಡಲೀಕ ಆಗಾಗ ಮನೆಗೆ ಬರ್ತಾ ಇರ್ತಾನೆ ಪುಂಡಲೀಕು. ಹೀಗಾಗಿ ಇಬ್ಬರಲ್ಲೂ ಆತ್ಮೀಯತೆ ಬೆಳೆಯುತ್ತೆ. ಆದರೆ ಅವರ ಸಂಬಂಧಕ್ಕೆ ಅಡ್ಡಿಯಾಗಿದ್ದು ಸಂದೀಪ್. ಈ ಯೋಧ ಸಂದೀಪ್ನನ್ನ ಹೇಗಾದ್ರೂ ಮಾಡಿ ಮುಗಿಸಿ ಬಿಟ್ರೆ ಆತನ ಹೆಸರಲ್ಲಿ 2 ಕೋಟಿ ರೂಪಾಯಿ ವಿಮೆ ಹಣ ಇರುತ್ತೆ. ಈ ವಿಮೆ ಹಣದೊಂದಿಗೆ ನಾವಿಬ್ರು ಖುಷಿಯಾಗಿರ್ಬೋದು, ಸಂತೋಷವಾಗಿ ಜೀವನ ಮಾಡ್ಬೋದು. ಸೊ ಆ ವಿಮೆ ಹಣ ಬರಬೇಕು ಅಂದರೆ ನಾವು ಈತನನ್ನು ಮುಗಿಸ್ಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಮೊದಲಿಗೆ ಸಂದೀಪ್ನನ್ನ ಎಲ್ಲಾದರೂ ರಸ್ತೆಯಲ್ಲಿ ಅಡ್ಡಗಟ್ಟಿ ಆತನನ್ನು ಕೊಲೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಇರುತ್ತೆ. ಬಟ್ ಇವರ ಅನುಕೂಲಕ್ಕೆ ತಕ್ಕಂತೆ ಮಾರ್ಚ್ 13ನೇ ತಾರೀಕು ಸಂದೀಪ್ ಮಂಜರಗಿ ತನ್ನ ಹುಟ್ಟೂರಿನಲ್ಲಿ ಜಾತ್ರೆಯನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಈ ಅಪಘಾತದಲ್ಲಿ ಆತನಿಗೆ ಗಂಭೀರ ಗಾಯಗಳೇನೂ ಆಗಿರಲಿಲ್ಲ. ಆದರೂ ಕೂಡ ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸ್ತಾರೆ. ಇಲ್ಲಿಂದಲೇ ಈ ಕತೆಗೆ ಹೊಸ ತಿರುವು ಸಿಗುವಂಥದ್ದು. ಪತ್ನಿ ಸುಮಾ ತನ್ನ ಪತಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿ ಬೇರೆ ಆಸ್ಪತ್ರೆಗೆ ಸ್ಥಳಾಂತರ ಮಾಡ್ತಾಳೆ. ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಯೊಬ್ಬನ ಸಹಾಯದಿಂದ ಇಡೀ ಸಂಚು ಜಾರಿಗೆ ಬರುತ್ತೆ. ಮೊದಲಿಗೆ ಸಲೈನ್ ಬಾಟಲಿಗೆ ವಿಷ ಮಿಶ್ರಣ ಮಾಡುವ ಮೂಲಕ ಪ್ರಯತ್ನ ಮಾಡ್ತಾರೆ. ಎಸ್, ಆದರೆ ಅದು ಯಶಸ್ವಿ ಆಗೋದಿಲ್ಲ. ಮಾರನೇ ದಿನ ಮತ್ತೆ ಸಲೈನ್ ಮೂಲಕ ವಿಷಕಾರಿ ತಿಗಣೆ ಔಷಧವನ್ನ, ಅಂದರೆ ಗ್ಲೂಕೋಸ್ ಮೂಲಕ ತಿಗಣೆ ಔಷಧವನ್ನ ಸೇರಿಸ್ತಾರೆ. ಕೆಲವೇ ಹೊತ್ತಿನಲ್ಲಿ ಮಾಜಿ ಸೈನಿಕ ಸಂದೀಪ್ ಸಾವನ್ನಪ್ತಾನೆ. ಆದರೆ ಇದನ್ನ ಹೃದಯಾಘಾತ ಅಂತ ಬಿಂಬಿಸಬೇಕು. ಸೊ ಅದಕ್ಕಾಗಿ ಪ್ರಯತ್ನ ನಡೀತದೆ. ಸಂದೀಪ್ ಸಾವಿನ ಬಳಿಕ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗುತ್ತೆ. ಇಲ್ಲಿಯವರೆಗೂ ಎಲ್ಲವೂ ಸಾಮಾನ್ಯ ತನಿಖೆಯಂತೆಯೇ ಕಾಣ್ತಾ ಇತ್ತು. ಆಸ್ಪತ್ರೆಯಲ್ಲಿ ತೀರೋಗ್ತಾನೆ. ಸೊ ಹೀಗಾಗಿ ಅದನ್ನ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು, ಯಾವ ಕಾರಣಕ್ಕಾಗಿ ಈ ಒಂದು ಸಡನ್ ಡೆತ್ ಆಯಿತು ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ
ಆರೋಪಿಗಳಿಗೆ ಭಯ ಶುರುವಾಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ರೆ ಎಲ್ಲಿ ವಿಷ ಬೆರ್ತಿರೋದು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು FSL ವರದಿಯಲ್ಲಿ ವಿಷ ಪತ್ತೆಯಾದರೆ ನಮ್ಮ ಸಂಪೂರ್ಣ ಸಂಚು ವಿಫಲ ಆಗುತ್ತೆ, 2 ಕೋಟಿಯ ಆಸೆ ಕಮರೋಗುತ್ತೆ, ನಾನು ಮತ್ತು ಪುಂಡಲೀಕ ಖುಷಿಯಾಗಿ ಇರುವಂಥದ್ದು ಕೂಡ ಮಿಸ್ ಆಗಿ ಜೈಲಲ್ಲಿ ದಿನಗಳನ್ನು ಕಳಿಬೇಕಾಗುತ್ತೆ. ಇದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಆಸ್ಪತ್ರೆಯ ಸಿಬ್ಬಂದಿಯನ್ನೇ ಪುಸಲಾಯಿಸಿ ವರದಿಯನ್ನೇ ಬದಲಾಯಿಸೋಕೆ ಸಂಚು ಮಾಡ್ತಾರೆ. ಅವರಿಗೆ ಹಣದ ಆಮಿಷವನ್ನು ಒಡ್ಡಲಾಗಿದೆ. 3 ಲಕ್ಷ ರೂಪಾಯಿಗೂ ಹೆಚ್ಚು ಹಣದ ವ್ಯವಹಾರ ನಡೆದಿರುವಂತಹ ಶಂಕೆ ಇದೆ. ಕೊನೆಗೆ ವರದಿ ಹೃದಯಾಘಾತ ಅನ್ನೋ ದಿಕ್ಕಿನಲ್ಲಿ ಬರ್ತದೆ. ನಿಜಕ್ಕೂ ಇದು ಬೆಚ್ಚಿ ಬೀಳುವಂತಹ ಸಂಗತಿ. ಒಬ್ಬ ವೈದ್ಯರು ಇಂತಹದ್ದೊಂದು ರಿಪೋರ್ಟ್ ಕೊಡ್ತಾರೆ ಅಂದರೆ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು? ಸೊ ಈ ರೀತಿ ರಿಪೋರ್ಟ್ ಬಂದ ನಂತರ ಶವವನ್ನ ಕೊಡ್ತಾರೆ. ಪೊಲೀಸ್ ತನಿಖೆ ಕೂಡ ಮುಗಿದೋಗುತ್ತೆ. ಕುಟುಂಬಸ್ಥರು ಕೂಡ ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತಾರೆ. ಎಲ್ಲ ಮುಗಿದೋಯ್ತು. ಇನ್ನು 2 ಕೋಟಿ ರೂಪಾಯಿ ವಿಮೆ ಹಣ ಬರೋದು ಬಾಕಿ ಇದೆ. ಸೊ ನಾವು ಖುಷಿಯಾಗಿರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿದ್ದಂಥವ್ರಿಗೆ ಶಾಕ್ ಆದಿತ್ತು. ಈ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿತ್ತು. ಯಾವುದು? 2 ಕೋಟಿ ರೂಪಾಯಿ ವಿಮೆ ಹಣ. ಆ ವಿಮೆ ಹಣ ಹಂಚಿಕೆ ವಿಚಾರದಲ್ಲಿ ಸುಮಾ ಮತ್ತು ಪುಂಡಲೀಕ ನಡುವೆ ಭಿನ್ನಾಭಿಪ್ರಾಯ ಶುರುವಾಗ್ತದೆ. ಇಬ್ಬರ ನಡುವೆ ಜಗಳ ಶುರುವಾಗ್ತದೆ. ಈ ವೇಳೆ ಪುಂಡಲೀಕ ಒಂದು ಕೆಲಸ ಮಾಡ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟಸ್ ಹಾಕ್ತಾನೆ. ಆ ಸ್ಟೇಟಸ್ ಸಂಪೂರ್ಣ ಪ್ರಕರಣದ ದಿಕ್ಕನ್ನೇ ಬದಲಿಸುತ್ತೆ. ಏನಪ್ಪಾ ಅಂದ್ರೆ, ಸೈನಿಕನ ಫೋಟೋ ಹಾಕಿ ಇದು ಹೃದಯಾಘಾತದ ಸಾವಲ್ಲ, ಕೊಲೆ ಎಂಬ ಅರ್ಥದಲ್ಲಿ ಪೋಸ್ಟ್ ಮಾಡ್ತಾನೆ. ಈ ಪೋಸ್ಟ್ ಅನ್ನ ತನಿಖಾಧಿಕಾರಿಗಳು ಗಮನಿಸ್ತಾರೆ. ತಕ್ಷಣ ಪುಂಡಲೀಕನನ್ನ ವಿಚಾರಣೆಗೆ ಒಳಪಡಿಸಿದಾಗ ಇಡೀ ವಿಚಾರಣೆಯಲ್ಲಿ ಪುಂಡಲೀಕ ಹೇಳ್ತಾನೆ, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆಕೆಗೆ ತಿಗಣೆ ಔಷಧಿಯನ್ನ ತಂದುಕೊಟ್ಟಿದ್ದು ನಾನು. ಆ ತಿಗಣೆ ಔಷಧಿಯನ್ನ ಆತನಿಗೆ ಗ್ಲೂಕೋಸ್ನಲ್ಲಿ ಬೆರೆಸಿಕೊಳ್ಳಲಾಗಿದೆ ಅಂತ ಎಳೆಯಾಗಿ ತಾನು ಏನೇನು ಮಾಡದೆ ಈ ಒಂದು ಮರ್ಡರ್ ಕೇಸ್ನಲ್ಲಿ ತನ್ನ ಇನ್ವಾಲ್ವ್ಮೆಂಟ್ ಏನು ಅನ್ನುವಂಥದ್ದನ್ನು ತಿಳಿಸ್ತಾನೆ. FSL ವರದಿಗಳನ್ನ ಮರುಪರಿಶೀಲನೆಗಾಗಿ ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ ಪೊಲೀಸರು. ಅಲ್ಲಿಂದ ನೋಡಿ ಇಡೀ ಪ್ರಕರಣದ ರಹಸ್ಯ ಹೊರಬಿದ್ದಿದ್ದು, ಇವರ ಪ್ಲಾನ್ ತಲೆ ಕೆಳಗಾಗಿದ್ದು. ಸಂದೀಪ್ ಸಾವಿಗೆ ವಿಷವೇ ಕಾರಣ ಅಂತ ರಿಪೋರ್ಟ್ ಬರುತ್ತೆ. ಇದಾದ ಬಳಿಕ ತನಿಖೆ ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳುತ್ತೆ. ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಪೊಲೀಸರು ಸುಮಾಳನ್ನ ಬಂಧಿಸ್ತಾರೆ. ಕೇವಲ ಸುಮಾ ಮಾತ್ರ ಅಲ್ಲ, ಇಡೀ ಪ್ರಕರಣಕ್ಕೆ ಸಾಥ್ ಕೊಟ್ಟಿದ್ದು ಯಾರ್ಯಾರು? ಸುಮಾ, ಪ್ರಿಯಕರ ಪುಂಡಲೀಕ, ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವರದಿಯನ್ನ ತಿರುಚಿದ ಆರೋಪ ಎದುರಿಸ್ತಾ ಇರುವಂತಹ FSL ಅಧಿಕಾರಿಗಳು ಸೇರಿದಂತೆ ಒಟ್ಟು 9 ಮಂದಿಯನ್ನ ಬಂಧಿಸಲಾಗುತ್ತೆ. ಇನ್ನು ಹಲವರ ಪಾತ್ರದ ಬಗ್ಗೆ ಅನುಮಾನಗಳು ಕೂಡ ಇವೆ. ಸೊ ತನಿಖೆ ಮುಂದುವರೆದಿದೆ. ಎಲ್ಲಿಯ ಸೈನಿಕ, ಎಲ್ಲಿಯ ಸುಮಾ? ನಿಜಕ್ಕೂ ಈ ಎಗ್ರೈಸ್ ಮಾಡುವಂತಹ ಪುಂಡಲೀಕ ಒಬ್ಬ ಮಾಜಿ ಸೈನಿಕ, ದೇಶಕ್ಕಾಗಿ 17 ವರ್ಷ ಸೇವೆ ಸಲ್ಲಿಸಿದಂತಹ ವ್ಯಕ್ತಿಯನ್ನ ಇಷ್ಟೊಂದು ಕ್ರೂರವಾಗಿ ಕೇವಲ 2 ಕೋಟಿ ರೂಪಾಯಿ ವಿಮೆ ಹಣಕ್ಕಾಗಿ ಪತ್ನಿಯೇ ಕೊಲ್ತಾಳೆ ಅಂತ ಅಂದ್ರೆ ನಿಜಕ್ಕೂ ಯಾವ ರೀತಿ ಹೇಳ್ಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಇನ್ನು ಸರ್ಕಾರಿ ವೈದ್ಯರು ಆ ವೈದ್ಯೋ ನಾರಾಯಣ ಹರಿ ಅಂತಾರೆ, ಅಂತಹ ವೈದ್ಯರು ಈ ಒಂದು ಕೊಲೆ ಪ್ರಕರಣದಲ್ಲಿ ಶಾಮೀಲಾಗಿ ಇಡೀ ಪ್ರಕರಣವನ್ನೇ ತಿರುಚಿ ರಿಪೋರ್ಟ್ ಅನ್ನ ಹೃದಯಾಘಾತ ಅಂತ ಬರೀತಾರೆ ಅಂತ ಅಂದ್ರೆ ಹಣಕ್ಕಾಗಿ ಮಾನವೀಯತೆ ಎಷ್ಟು ಕೆಳಮಟ್ಟಕ್ಕಿಳಿದಿದೆ ಅನ್ನುವಂಥದ್ದಕ್ಕೆ ಈ ಪ್ರಕರಣ ಪ್ರಮುಖವಾದಂತಹ ಸಾಕ್ಷಿ. ಸದ್ಯ ಈ ಪ್ರಕರಣದ ತನಿಖೆ ಮುಂದುವರಿಯುತ್ತಿದೆ. ಮತ್ತಷ್ಟು ಮಂದಿ ಬಂಧಿತರಾಗುವಂತಹ ಸಾಧ್ಯತೆ ಇದೆ. ಸೊ ನಿಜಕ್ಕೂ ಸುಮಾ ಮಾಡಿದ್ದು ಸರಿಯಾ ಇಲ್ವಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಇಂತಹ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ.